ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಹುಡುಗಿ ಪೂಜಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಇಮೋಷ್ನಲ್ ಆಗಿದ್ದೀನಿ. ಯಾಕಂತ ಅಂದರೆ ನನ್ನ ಬೇಬಿ ಅದಕ್ಕೆ ಇವತ್ತು ವ್ಯಾಕ್ಸಿನೇಷನ್ ಡೇ. 3 ದಿನದಿಂದ ನಾನು ನಾಳೆ ಮಾಡಿಸೋಣ ಅಂತ ಹೇಳಿ ನಾನು ಮುಂದೆ ಹಾಕ್ತಾನೇ ಇದ್ದೀನಿ. ನಂಗೆ ಗೊತ್ತು ಅದೊಂದು ಸ್ಮಾಲ್ ಇಂಜೆಕ್ಷನ್, ಬಟ್ ಆ ಸಿಚುವೇಶನಲ್ಲಿ ನೋಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಅ ವ್ಯಾಕ್ಸಿನೇಷನ್. ಅದಕ್ಕೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟ್ರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಜಸ್ಟ್ ಹೋಪಿಂಗ್ ಅವಳು ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಕ್ಯಾರಿ ಮಾಡಲಿ ಅಂತ ಹೇಳಿ. ಶಿ ಈಸ್ ಜಸ್ಟ್ ನಾಟ್ ಅ ಪೆಟ್ ಫಾರ್ ಮೀ. ಅವಳು ನನ್ನ ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರ್ ಥರನೇ. ನಾನು ಖುಷಿಯಾದಾಗ, ನಾನು ದುಃಖದಲ್ಲಿದ್ದಾಗ ಅವಳಿಗೆ ನೋಡಿದ್ರೆ ಸಾಕು, ಎಲ್ಲ ಮರ್ತು ಬಿಡ್ತೀನಿ. ಅವಳು ಮುದ್ದಾಗಿ ಮಲಗಿದಾಳೆ. ಸೊ ಗೈಸ್, ನನಗೆ ಇವಾಗ ಜಸ್ಟ್ ಒಂದು ಪಾರ್ಸೆಲ್ ಬಂದಿದೆ ಫ್ರಮ್ ಮಿಂತ್ರಾ. ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟೆ, ಸಾರಿ. ನೈಸ್ ನೈಟ್ ಸೂಟ್ಸ್. ಗೈಸ್, ನನಗೆ ಯಾಕೋ ಏನೋ ಚೀತಾ ಪ್ರಿಂಟ್ ಅಂದರೆ ನಂಗೆ ತುಂಬ ಇಷ್ಟ. ಶರ್ಟ್, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನೊಂದು ತರಿಸಿದ್ದೀನಿ, ಬಟ್ ಇನ್ ಬ್ಲ್ಯಾಕ್. ಕ್ಲೀನ್ ಇದೆ ಅದು. ಇಲ್ಲಿ ಪಾಕೆಟ್ ಇದೆ. பக்கம் போனவள தேட மெல்ல மூச்சு தள்ள என் தலைக்கும் ஏறவில்லை பேரக்கே. ಅವ್ರದ್ದು ವ್ಯಾಕ್ಸಿನೇಷನ್ ಮುಗೀತು. ಇವಾಗ ನಾವು ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿದ್ದಾಳೆ. ಶೋ ಯು. ವೆರಿ ಕ್ಯೂಟ್. ಪ್ಲೀಸ್ ನಜರ್ ಹಾಕ್ಬೇಡಿ. Are you sleeping? Wanna have food? ಗೈಸ್, ನಾನು ಇವಾಗ ದಾಲ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಆಲ್ರೆಡಿ ಎಲ್ಲ ದಾಲ್ ಬೇಯಿಸ್ಬಿಟ್ಟಿಟ್ಟಿದ್ದಾರೆ. ಬರೀ ಕರಿ ಲೀವ್ಸು, ಕರಿ ಲೀವ್ಸು, ಗಾರ್ಲಿಕ್ಕು ಕಾಣಿಸ್ತಿದೆಯಾ? ಓಕೆ, ಗಾರ್ಲಿಕ್ಕು, ಆಮೇಲೆ ಮೆಣಸಿನ್ಕಾಯಿ ಇಷ್ಟೇ ಹಾಕೋದು. ಇದನ್ನು ಜಜ್ಬೇಕು. ಸ್ವಲ್ಪನೇ ಆಯಿಲ್ ಹಾಕಬೇಕು, ಜಾಸ್ತಿ ಆಯಿಲ್ ಇದಕ್ಕೆ ನಾವು ಬೇಕಾಗಲ್ಲ. ಜೀರಿಗೆ, ಸಾಸಿವೆ, ಜಾಸ್ತಿ ಸಾಸಿವೆ ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ಕರಿ ಲೀವ್ಸ್, ಬೆಳ್ಳುಳ್ಳಿ, ಅಷ್ಟೇ ಗೈಸ್. ಇದೇ ರೆಸಿಪಿ, ಉತ್ತರ ಕರ್ನಾಟಕ ಸ್ಟೈಲ್ ಇದು. ನಮ್ಮ ಮನೇಲೆಲ್ಲ ದಾಲ್ ನಮ್ಮಮ್ಮ ಹೀಗೆ ಮಾಡೋದು. ಗೈಸ್, ಮಿರ್ಚಿ, ಇದು ಬೇಯಿಸಿರೋ ದಾಲ್ ಇದೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಒಂದಿಷ್ಟು ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಹಾಕ್ಬಿಡೋದು ಅಷ್ಟೇ. ಗೈಸ್, ಕುದಿ ಬಂದಿದೆ. ಇವಾಗ ನಾನು ಹಾಕೋದು ರೆಡ್ ಚಿಲ್ಲಿ ಪೌಡರ್, ನಾರ್ಮಲ್ ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಸಾಲ್ಟ್ ಅಷ್ಟೇ. ನೋ ಸಾಂಬಾರ್ ಪೌಡರ್, ನಥಿಂಗ್. ನಾವು ಯಾವತ್ತೂ ಸಾಂಬಾರ್ ಪೌಡರ್ ಯೂಸ್ ಮಾಡಲ್ಲ. ನಮ್ಮ ಕಡೆ ಸಿಗುತ್ತೆ ಒಂದು ಮಸಾಲೆ ಖಾರ ಅಂತ ಹೇಳಿ, ದ್ಯಾಟ್ ಈಸ್ ಆರ್ ಸ್ಪೆಷಲ್. ಅಂದರೆ ಉತ್ತರ ಕರ್ನಾಟಕ ಜನಕ್ಕೆ ಗೊತ್ತಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಹಾಕಿದ್ರೆ ಮುಗೀತು, ಅದು ಬಿಟ್ಟರೆ ಏನೂ ಬೇಕಾಗಿಲ್ಲ. ಬಟ್ ದಿಸ್ ಇಸ್ ಲೈಕ್ ವೆರಿ ಸಿಂಪಲ್. ನಾನು ಮಾಡ್ತಿರೋದು ಕೈಂಡ್ ಆಫ್ ಯೆಲ್ಲೋ ದಾಲ್. ರೈಸ್, ದಾಲ್ ಮತ್ತು ಘೀ ಆಮ್ಲೆಟ್. ಇವಾಗ ಜಸ್ಟ್ ಪ್ಲ್ಯಾನ್ ಮಾಡಿದೆ ದಟ್ ಐ ವಾಂಟ್ ಟು ವಾಚ್ ಅ ಮೂವಿ. ಯಾಕಂದರೆ ಅದ್ರ ಟ್ರೇಲರ್ ನೋಡಿದೆ ಇವಾಗ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ದೂರ ಇರ್ತಾರೆ, ಅವ್ರಿಗೆ ಇಲ್ಲಿ ಬಂದು ರೀಚ್ ಆಗೋಕ್ಕೂ ಕೂಡ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಐ ವಾಂಟ್ ಟು ವಾಚ್ ಇಟ್ ನಾವ್. ಸೊ ಅದು ಫಸ್ಟ್ ಟೈಮ್ ನಾನು ಸೋಲೋ ಮೂವಿಗೆ ಹೋಗ್ತಾ ಇರೋದು. ಸೊ ಬೇಗ ರೆಡಿಯಾಗಿ ಹೊರಟ್ಬಿಡೋಣ. ಮುಟ್ಟಿದ ತಕ್ಷಣವೇ ನಾನು ಫಸ್ಟ್ ಹೋಗಿದ್ದೆ ವಾಶ್ರೂಮ್ಗೆ. ಯಾಕಂದರೆ ಮಿರರ್ ಸೆಲ್ಫಿ ತೊಗೊಳ್ಳೋಣ ಅಂತ. ಆದರೆ ಫುಲ್ ಮಿರರ್ ಇರಲಿಲ್ಲ, ಸ್ವಲ್ಪ ಬೇಜಾರಾಯಿತು. ನಾನು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಟ್ರಾಫಿಕ್ ಇರಲಿಲ್ಲ. ಹಾಫ್ ಆನ್ ಅವರ್ ಮುಂಚೆನೇ ನಾನು ರೀಚ್ ಆಗಿಬಿಟ್ಟಿದ್ದೆ. ಸುತ್ತಾಡೋಣ ಅಂದ್ಕೊಂಡೆ. ಸೊ ಅಲ್ಲಿ ನೋಡುವಾಗ ಒಂದು ಕ್ಯೂಟ್ ಆಗಿರೋ ಕಾರ್ಸು,
ಆಮೇಲೆ ಜ್ಯುವೆಲ್ರಿ ಎಲ್ಲ ಇತ್ತು. ಆ್ಯಂಡ್ ಕಾರ್ಸಲ್ಲಿ ಒಂದೆರಡು ಇಷ್ಟ ಆಗಿತ್ತು, ಬಟ್ ಪ್ರೈಸಿಂಗ್ ತುಂಬ ಇತ್ತು ಅಂತ ನನಗೆ ಬೇಡ ಅಂತ ಬಿಟ್ಟೆ ನಾನು. ಆ್ಯಂಡ್ ದೆನ್ ನೇಲ್ಸ್ ಎಲ್ಲ ನೋಡಿದೆ, ನೇಲ್ಸ್ ತೊಗೊಂಡೆ ನಾನು, ಬಿಕಾಸ್ ಐ ಆಮ್ ಅ ನೇಲ್ ಗರ್ಲ್. ನನ್ನ ನೇಲ್ಸ್ ತುಂಬ ಜಾಸ್ತಿ ಬರಲ್ಲ, ಸೊ ಅದಕ್ಕೆ ನಾನು ನೇಲ್ಸ್ ತೊಗೊಂಡೆ. ಒಂದು ಮಸ್ತಾಗಿರೋ ವ್ಯೂ ನೋಡಿದೆ ಗೈಸ್, ಲಿಟ್ರಲಿ ಸಖತ್ತಾಗಿತ್ತು. ನಾನು ಯಾವ ಮಾಲಿಗೆ ಹೋಗಿದ್ದೆ ಅಂತ ನೀವು ಗೆಸ್ ಮಾಡಿ. ಗೈಸ್ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಲೈಕ್ ತುಂಬ ಅಂದರೆ ತುಂಬ ಒಂಥರ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಯಾಕಂದರೆ ಇಟ್ಸ್ ಅ ರೊಮ್ಯಾಂಟಿಕ್ ಮೂವಿ. ಐ ಗೆಸ್ ಇಟ್ಸ್ ಅ ರೊಮ್ಯಾಂಟಿಕ್ ಮೂವಿ ಬಿಕಾಸ್ ಐ ಹ್ಯಾವ್ ಕಮ್ ಟು ದಿಸ್ ಮೂವಿ. ನನಗೆ ಕಪಲ್ಸ್ ಎಲ್ಲ ಜಾಸ್ತಿ ಇರ್ತಾರೆ, ಅದಕ್ಕೆ ಐ ಆಮ್ ಜಸ್ಟ್ ಹೇಗೆ ಹೋಗೋದು ಒಳಗಡೆ ಅಂತ. ಬಟ್ ಲೆಟ್ಸ್ ಸಿ. ಇಂಟರ್ವಲ್ ಟೈಮ್. ಥ್ಯಾಂಕ್ ಗಾಡ್ ನನ್ನ ಪಕ್ಕ ಯಾರೂ ಇಲ್ಲ. ನನ್ನ ಪಕ್ಕ ಬಿಟ್ಟು ಇನ್ನು ನೆಕ್ಸ್ಟ್ ಸೀಟಿಗೆ ಒಂದು ಕಪಲ್ ಬಂದಿದೆ. ಮುಂದೆ ಒಂದು ಒಳ್ಳೇದಂದರೆ ಐ ಆಮ್ ನಾಟ್ ಶೇರಿಂಗ್ ಮೈ ಪಾಪ್ಕಾರ್ನ್ ವಿತ್ ಎನಿಬಡಿ. ಗೈಸ್ ಅಯೋಗ್ಯ 2 ಬಂದಿದೆ, ಇಲ್ಲಿ ನೋಡಿ. ನೆಕ್ಸ್ಟ್ ಹೋಗ್ಬಿಡ್ಲಾ. ಮಿರರ್ ಸಿಕ್ತು ಅಂತ ಒಂದು ಸೆಲ್ಫಿ ತಗೊಳ್ಳಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಐ ಆಮ್ ಗೋಯಿಂಗ್ ಬ್ಯಾಕ್ ಹೋಮ್ ಆ್ಯಂಡ್ ಮೂವಿ ಈಸ್ ಲೈಕ್ ಓಕೆ. ಸಾಂಗ್ಸ್ ತುಂಬ ಚೆನ್ನಾಗಿದ್ದಾವೆ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಇಟ್. ಒಬ್ಬಳೊಬ್ಬಳೇ ನೋಡ್ತಾ ಇದ್ದೀನಿ. ಇಟ್ ವಾಸ್ ಲೈಕ್ ಏನೋ ಒಂಥರ ಅನಿಸ್ತಾ ಇತ್ತು. ಬಟ್ ನಾವು ಇಟ್ಸ್ ಲೈಕ್ ನಾನು ಇನ್ನೊಂದು ಸತಿ ನಾನು ಒಬ್ಬಳೇ ಬರ್ಬೋದು ಮೂವಿಗೆ, ಸೊ ಇಟ್ಸ್ ಲೈಕ್ ದ್ಯಾಟ್. ಆ್ಯಂಡ್ ದೆನ್ ಯಾರ್ಯಾರು ನಂತರ ಒಬ್ಬೊಬ್ಬರೇ ಮೂವಿಗೆ ಬಂದಿದ್ದೀರಾ ಅವ್ರು ಈ ವಿಡಿಯೋಗೆ ಕಾಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಐ ಲವ್ ಯು ಆಲ್. ಬೈ ಬಾಯ್.